ಪಾಕಿಸ್ತಾನ ಮತ್ತೆ ದುಸ್ಸಾಹಸ ಎಸಗಿದ್ದಲ್ಲಿ ತಕ್ಕ ಪಾಠವನ್ನ ಕಲಿಸಲಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾಕ್ ಯಾವುದೇ ರೀತಿಯಲ್ಲಿ ಕೆಣಕಿದ್ರೆ ಸುಮ್ಮನೆ ಇರೋದಿಲ್ಲ. ಪಾಕಿಸ್ತಾನ ಮತ್ತೆ ಕೆಣಕಿದ್ರೆ ಸುಮ್ಮನೆ ಇರೋ ಮಾತೇ ಇಲ್ಲ. ಪಾಕಿಸ್ತಾನ ಮತ್ತೆ ದುಸ್ಸಾಹಸ ಎಸಗಿದ್ದಲ್ಲಿ ತಕ್ಕ ಪಾಠವನ್ನ ಕಲಿಸಲಾಗುತ್ತೆ ಅಂತ ಸುದ್ದಿಗೋಷ್ಠಿಯಲ್ಲಿ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಡಿಜಿಟಲ್ ಎಡಿಟರ್ ದಿಲೀಪ್. ಈಗ ರಕ್ಷಣಾ ಇಲಾಖೆಯಿಂದ ದೊಡ್ಡ ಮಟ್ಟದ ಸುದ್ದಿಗೋಷ್ಠಿ ಆಯಿತು. ಈಗ ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾವ ಅನ್ನೋ ಸಹಜವಾದಂಥ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳು ಹೇಳೋ ಪ್ರಕಾರ ದಿಲೀಪ್, ಕದನ ವಿರಾಮವು ಮೇ 12ರವರೆಗೆ ದಾಳಿಯನ್ನ ನಿಲ್ಲಿಸಲಾಗಿದೆಯೋ ಕ್ಲಾರಿಟಿ ಇದೆಯಾ? ಎರಡು ಸುದ್ದಿಗೋಷ್ಠಿಗಳೇನು ನಡೀತು, ಆ ಎರಡು ಸುದ್ದಿಗೋಷ್ಠಿಗಳನ್ನು ಒಂದು ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ, ಒಂದು ವಿದೇಶಾಂಗ ಸಚಿವಾಲಯ ಮತ್ತು ರಕ್ಷಣಾ ಸಚಿವಾಲಯ ಮೊದಲು ವಿಭಿನ್ನವಾಗಿ ಅಂದರೆ ಎರಡು ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸ್ತಿದ್ವು. ಆದರೆ ಇವಾಗ ರಕ್ಷಣಾ ಸಚಿವಾಲಯ ಮೊದಲು ಸುದ್ದಿಗೋಷ್ಠಿಯನ್ನು ನಡೆಸಿ ರಕ್ಷಣಾ ವಿದೇಶಾಂಗ ಸಚಿವಾಲಯ ಹೇಳಿರೋದೇನು ಅಂದರೆ, ಇವತ್ತು ಸಂಜೆ 5 ಗಂಟೆಯಿಂದನೇ ಕದನ ವಿರಾಮ ಜಾರಿ ಆಗಿದೆ ಅಂತ 6 ಗಂಟೆಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ 1 ಗಂಟೆ ತಡವಾಗಿ, ಅಂದರೆ ಕದನ ವಿರಾಮ ಜಾರಿ ಆಗಿದೆ ಅಂತ ಮಾಹಿತಿಯನ್ನು 6 ಗಂಟೆ ಕೊಟ್ಟಿದ್ದಾರೆ. ಮತ್ತೆ ಇದು ಪಾಕಿಸ್ತಾನದ ಒಂದು ಕೋರಿಕೆಯಾಗಿತ್ತು ಅಂತಾನು ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಕದನ ವಿರಾಮ ಅಂತ ಬಳಸಿದಾರ. ಹೌದೌದು, ಇವತ್ತು ಸಂಜೆ 5 ಗಂಟೆಯಿಂದನೇ ಕದನ ವಿರಾಮಕ್ಕೆ ನಾವು ಸಮ್ಮತಿ ಕೊಟ್ಟಿದ್ದೀವಿ ಅಂತ. ಮತ್ತೆ ಇನ್ನೊಂದು ಮಾತನ್ನು ಅವ್ರು ಹೇಳಿರೋದು, ಇವತ್ತು ಮಧ್ಯಾಹ್ನ 3:30ಕ್ಕೆ ಒಂದು ನಮ್ಮ ಭಾರತದ DGM ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ಗೆ ಪಾಕಿಸ್ತಾನದ DGM ಕಡೆಯಿಂದ ಕಾಲ್ ಬಂದಿದೆ. ಆ ಸಮಗ್ರ ಮಾತುಕತೆ ನಡೀತು ಮಧ್ಯಾಹ್ನ 3:00ವರೆಗೆ. ಅದಾದ ನಂತರ ಸಂಜೆ 5 ಗಂಟೆಗೆ ಕದನ ವಿರಾಮಕ್ಕೆ ನಾವು ಸಮ್ಮತಿ ಸೂಚಿಸಿದ್ದೇವೆ ಅಂತ. ಆದರೆ ಇಲ್ಲಿ ಈ ವಿದೇಶಾಂಗ ಸಚಿವಾಲಯದ ಒಂದು ಸುದ್ದಿಗೋಷ್ಠಿನಲ್ಲಿ ಈ ಒಂದು ಮಾಹಿತಿ. ಇನ್ನು 6:15ಗೆ ನಡೀತಲ್ಲ ಈ ಒಂದು ಭಾರತೀಯ ಸೇನೆ, ವಾಯುಪಡೆ, ಭೂಸೇನೆ ಮತ್ತು ನೌಕಾಪಡೆ ಸುದ್ದಿಗೋಷ್ಠಿ. ಈ ಸುದ್ದಿಗೋಷ್ಠಿ ಮಾತ್ರ ತುಂಬಾ ಅಗ್ರೆಸಿವ್ ಆಗಿತ್ತು. ಅಂದರೆ ಭಾರತದ ಸಂವಿಧಾನಕ್ಕೆ ನಾವು ಬದ್ಧ ಅಂತ ಹೇಳೋದ್ರ ಜೊತೆಗೆ ಪಾಕಿಸ್ತಾನ ಧರ್ಮದ ಆಧಾರದ ಮೇಲೆ ಈ ರೀತಿಯಾದಂಥ ಒಂದು ದಾಳಿಗಳನ್ನು ನಡೆಸ್ತಾ ಇದೆ, ಧರ್ಮದ ಆಧಾರದ ಮೇಲೆ ಸುಳ್ಳು ಸುದ್ದಿ ಕೊಡ್ತಾ ಇದೆ, ಸುದ್ದಿ ತಿರುಚ್ತಾ ಇದೆ, ನಾವು ದಾಳಿ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಅಂತ. ಇದು ಹೆಂಗಿತ್ತು ಅಂದರೆ, ವಿದೇಶಾಂಗ ಸಚಿವಾಲಯ ಈ ಒಂದು ಕದನ ವಿರಾಮಕ್ಕೆ ಒಂದು ಪ್ರಸ್ತಾಪಕ್ಕೆ ಸಮ್ಮತಿ ಕೊಟ್ಬಿಟ್ಟಿದೆ, ನಾವಂತೂ ರೆಡಿ ಇಲ್ಲ, ನಾವು ಬಡಿಯೋಕ್ಕೆ ರೆಡಿ ಇದ್ದೀವಿ, ನಮಗೆ ಅವಕಾಶ ಕೊಡಿ ಅನ್ನೋ ರೀತಿ ಇತ್ತು. ಆ ಒಂದು ಅಗ್ರೆಸಿವ್ನೆಸ್ ಈ ಒಂದು ಸುದ್ದಿಗೋಷ್ಠಿಲಿ ಕಾಣಿಸ್ತಿತ್ತು. ನಾವೇನು ಒಂದು ಆಪರೇಷನ್ ಸಿಂಧೂರ ನಡೀತಲ್ಲ, ಅದಾಗಿ 4 ದಿನದಿಂದ ನಿರಂತರವಾಗಿ ಈ ಒಂದು ಸುದ್ದಿಗೋಷ್ಠಿಗಳನ್ನ ಫಾಲೋ ಅಪ್ ಮಾಡ್ತಾನೆ ಬರ್ತಾ ಇದ್ದೀವಿ. ಪ್ರತಿ ಸುದ್ದಿಗೋಷ್ಠಿನಲ್ಲಿ ಭಾರತ ಹೇಳ್ತಿದ್ದಿಷ್ಟೇ, ಈ ರೀತಿಯಾದಂಥ ಒಂದು ದಾಳಿಗಳು ಪಾಕಿಸ್ತಾನದಿಂದ ಆಗ್ತಿತ್ತು, ನಾವು ಅದನ್ನು ತಡೆದ್ವಿ, ನಾವು ಈ ರೀತಿಯಾದಂಥ ಟಾರ್ಗೆಟ್ಗಳನ್ನು ಇದು ಮಾಡಿದ್ದೀವಿ, ಪಾಕಿಸ್ತಾನ ಈ ಥರ ಒಂದು ಸುಳ್ಳು ಸುದ್ದಿ ಹರಡ್ತಾ ಇದೆ, ಅದಕ್ಕೆ ನಾವು ಈ ಥರ ಸ್ಪಷ್ಟನೆ ಅಂದರೆ ತುಂಬ ಕಾಮ್ ಆಗಿ, ತುಂಬ ಕಂಪೋಸ್ಡ್ ಆಗಿ, ತುಂಬ ಸೈನ್ಯದ ಶಿಸ್ತಿನಂತೆ ಕೇವಲ ಮಾಹಿತಿಯನ್ನಷ್ಟೇ ಕೊಡ್ತಿತ್ತು. ಆದರೆ ಇವತ್ತೇನು ನಡೀತಲ್ಲ ಸುದ್ದಿಗೋಷ್ಠಿ, ಅದು ಸೈನ್ಯದ ಒಂದು ಆಕ್ರೋಶಕ್ಕೆ ಸಾಕ್ಷಿ ಆಯಿತು ಅಂತ ಹೇಳ್ಬೋದು. ನಮ್ಗೆ ಅವಕಾಶ ಇನ್ನೂ ಬೇಕಿತ್ತು, ನಮ್ಗೆ ಇನ್ನೂ ಅವಕಾಶ ಬೇಕು ಅನ್ನೋ ರೀತಿ ಇತ್ತು. ಜೊತೆಗೆ ಏನೆಲ್ಲ ಒಂದು ಗುರಿಯಾಗಿಸಿದ್ದೀವಿ ನಾವು ಅಂತ ಹೇಳ್ಬಿಟ್ಟು ಸಮಗ್ರವಾದ ಮಾಹಿತಿಯನ್ನು ಕೊಟ್ಟರು ಯೋಮಿಕಾ ಸಿಂಗ್ ಮತ್ತು ಖುರೇಶಿ ಅವರು. ಎಸ್ ದಿಲೀಪ್, ಅಂದರೆ ರಕ್ಷಣಾ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇತ್ತು. ಅಂದರೆ ವಿಕ್ರಮ್ ಮಿಸ್ರಿ ಮತ್ತು ರಕ್ಷಣಾ ಸಚಿವಾಲಯದ ಭಾಗವಾಗಿ ನಮ್ಮ ನಾರಿ ಶಕ್ತಿ ಇಬ್ಬರೂ ಕೂಡ ಕುಳಿತುಕೊಂಡು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ರು. ಇವತ್ತು ಸಪ್ರೇಟ್ ಆದಂತಹ ಒಂದು ಸುದ್ದಿಗೋಷ್ಠಿ ಅಥವಾ ಜನರಿಗೆ ಮಾಹಿತಿಯನ್ನು ಕೊಡುವಂತಹ ವಿದ್ಯಮಾನ, ಅಂದರೆ ಏನಿದ್ರ ಅರ್ಥ? ನೋಡಿ, ಈಗ ಇದು ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿ ಕೂಡ ಇನ್ನೇನು ಶುರುವಾಯಿತು ಅನ್ನೋಷ್ಟೊತ್ತಿಗೆ ಮುಗ್ದೋಯ್ತು ವಿಕ್ರಮ್ ಮಿಸ್ತ್ರಿ ಅವ್ರದ್ದು. ಅಂದರೆ ಅವರು ಆರಂಭ ಮಾಡಿ 2 ಲೈನ್ ಹೇಳಿ ಕದನ ವಿರಾಮಕ್ಕೆ ನಾವು ಸಮ್ಮತಿ ಕೊಟ್ಟಿದ್ದೀವಿ, ಹೆಚ್ಚೇನು ಇಲ್ಲ ನಮ್ಮ ಹತ್ರ, ನಾವು ಕದನ ವಿರಾಮಕ್ಕೆ ನಾವು ಸಮ್ಮತಿ ಕೊಟ್ಟಿದ್ದೀವಿ ಅಂತ. ಅಂದ್ರೆ ಒಂಥರ ಹೆಂಗಿತ್ತು ಅಂದ್ರೆ, ಒಲ್ಲದ ಮನಸ್ಸಿನಿಂದ, ಕರೆಕ್ಟ್, ಎಕ್ಸಾಕ್ಟ್ಲಿ, ಒಲ್ಲದ ಮನಸ್ಸಿನಿಂದ ನಾವು ಕೊಟ್ಟಿದ್ದೀವಿ ಅನ್ನೋ ಥರ ಇತ್ತು. ಮತ್ತು ಇದಾದ ನಂತರ 1/4 ಗಂಟೆ ನಂತರ ಶುರುವಾಯ್ತಲ್ಲ ಸುದ್ದಿಗೋಷ್ಠಿ, ಅದು ನಿಜವಾಗ್ಲೂ ನಾರಿ ಶಕ್ತಿ ಬಾಯಲ್ಲೇ ಬಾಂಬ್ಗಳನ್ನ ಹಾಕ್ತಿದ್ರು ಅವರು, ಬಾಯಲ್ಲೇ ಬಾಂಬ್ಗಳನ್ನ ಹಾಕ್ತಿದ್ರು ಅವರು. ಇಷ್ಟು ದಿನದ ಟೋನು ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು, ಹಿಂಗೆ ಕಂಪೋಸ್ಡ್ ಆಗಿ.
ಇವತ್ತು ಒಂಥರ ರಗಡಾಗೆ ಇತ್ತು ಇವತ್ತಿನ ಈ ಸುದ್ದಿಗೋಷ್ಠಿ. ತಾವು ಹೇಳಿದಾಗೆ ಇನ್ನೂ ನಮಗೆ ಸಮಯ ಬೇಕಾಗಿತ್ತು ಅಂತ. ಬಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದಿಲೀಪ್, ತಮಗೆ ಗೊತ್ತಿರುವ ಹಾಗೆ ಇಡೀ 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 ದೇಶಕ್ಕೆ ಅಥವಾ ಒಂದು ಸರ್ಕಾರಗಳಿಗೆ ಒಂದು ಮಿಲಿಟರಿ ಇರುತ್ತೆ. ಮಿಲಿಟರಿಗೋಸ್ಕರ ಒಂದು ಸರ್ಕಾರ ಇದೆ, ಅದು ಪಾಕಿಸ್ತಾನದಲ್ಲಿ. ಬಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಅಂಗಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಿದರೆ ಅದು ದೇಶ ಅಂತ ಅನ್ನಿಸಿಕೊಳ್ಳುತ್ತೆ. ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಬಹಳಷ್ಟು ಈ ರೀತಿಯಾದಂಥ ಕೆಲವೊಂದು ತಾಳ್ಮೆಯಿಂದ ಅಥವಾ ಕೆಲವೊಂದು ಏನೋ ಅಂತಾರಲ್ಲ ತಗ್ಗಿ ಬಗ್ಗಿ ನಡೆಯಬಹುದಾದಂತಹ ಸಂದರ್ಭಗಳು ಎದುರಾಗಬಹುದು. ಬಟ್ ಭಾಳ ಮಾಡಿದ್ದೀವಿ ಅಂಥದ್ದು, ಮಾಡಿಲ್ಲ ಅಂತಲ್ಲ. ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋದೇ ಅದನ್ನು. ಇವತ್ತು ಗಟ್ಟಿಯಾಗಿ ನಿಲ್ಲುವಂತಹ ಸಮಯ. ಮತ್ತೆ ಟೋನ್ ಡೌನ್ ಆಗಿರೋದು ಜನರ ಭಾವನೆಗಳಿಗೆ ಎಲ್ಲ ಒಂದು ಸ್ವಲ್ಪ ಇರುಸು ಮುರುಸು ಆಗಿರ್ಬೋದು, ಆದರೆ ಭಾವನೆಗಳ ಮೇಲೆ ದೇಶ ನಡೆಯಲ್ವಲ್ಲ. ಹೌದು, ಖಂಡಿತ. ಯಾಕೆಂದರೆ ಜನರ ಭಾವನೆ, ಸೈನ್ಯದ ಭಾವನೆ ಒಂದೇ, ಪಾಕಿಸ್ತಾನ ಮೇಲೆ ಪ್ರತೀಕಾರ ತೀರಿಸ್ಕೊಬೇಕು ಅಂತ. ಈಗ ಏನೊಂದು ಸಣ್ಣ ಪುಟ್ಟ ಉಗ್ರ ನೆಲೆಗಳ ಮೇಲೆ ದಾಳಿ ನಡೆಸಿದ್ರೆ, ಹೌದು ದೊಡ್ಡ ದೊಡ್ಡ ಉಗ್ರರೇ ಸತ್ತಿದ್ದಾರೆ. 12ರಿಂದ 15 ಕೇಂದ್ರದ ಮೇಲೆ ದಾಳಿ ನಡೆಸಿದ್ದೀರಾ, ಪಾಕಿಸ್ತಾನದ ವಾಯುನೆಲೆಗಳನ್ನ ಧ್ವಂಸ ಮಾಡಿದ್ದೀರಾ, ಪಾಕಿಸ್ತಾನ ರಡಾರ್ ಸಿಸ್ಟಮ್ ಧ್ವಂಸ ಮಾಡಿದ್ದೀರಾ. ಓಕೆ, ಅವೆಲ್ಲನೂ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಆದರೆ ನಾವು ಯಾವಾಗ ಈ ಒಂದು ದಾಳಿಗಳನ್ನು ಮಾಡ್ತಿದ್ವಿ, ಅದೇ ಟೈಮಲ್ಲಿ ಪಾಕಿಸ್ತಾನ ನಮ್ಮ ಗುರುದ್ವಾರದ ಮೇಲೆ ದಾಳಿ ನಡೆಸಿದೆ, ಜೊತೆಗೆ ಚರ್ಚ್ಗಳ ಮೇಲೆ ದಾಳಿ ನಡೆಸಿದೆ, ಒಂದು ಕ್ರೈಸ್ತ ಮಿಷನರಿ ಮೇಲೆ ದಾಳಿ ನಡೆಸಿದೆ, ಅಲ್ಲಿರೋ ಅಮಾಯಕ ವಿದ್ಯಾರ್ಥಿಗಳನ್ನ ಬಲಿ ತಗೊಂಡಿದೆ, ಮಹಿಳೆಯರು ಮತ್ತು ಮಕ್ಕಳನ್ನ ಬಲಿ ತಗೊಂಡಿದೆ. ಪಾಕಿಸ್ತಾನ ನಾವು ಏನು ಉಗ್ರರ ಮೇಲೆ ದಾಳಿ ಮಾಡ್ತಿದ್ವೋ, ಪಾಕಿಸ್ತಾನ ಜನಸಾಮಾನ್ಯರನ್ನ ಗುರಿಯಾಗಿ ದಾಳಿ ನಡೆಸಿದೆ. ಹಂಗಾಗಿ ಈ ಪ್ರತೀಕಾರ ತೀವ್ರತೆ ಇನ್ನೂ ಜಾಸ್ತಿ ಆಗಬೇಕು ಅಂತ ಹೇಳ್ಬಿಟ್ಟು ದೇಶ ಜನರ ಭಾವನೆ ಇತ್ತು. ಆದರೆ ಏನು ಮಾಡೋಕ್ಕಾಗುತ್ತೆ, ಈ ರಾಜತಾಂತ್ರಿಕ ಸಮರ ಅನ್ನೋದಂಗಿದೆ. ಅಲ್ಲಿ ಯಾರು ಶಾಶ್ವತ ಮಿತ್ರರಲ್ಲ, ಯಾರು ಶಾಶ್ವತ ಶತ್ರುಗಳು ಅಲ್ಲ. ಅದರಲ್ಲೂ ಅಮೇರಿಕ, ವಿಶ್ವದ ದೊಡ್ಡಣ್ಣ, ಮಧ್ಯಪ್ರವೇಶ ಮಾಡಿಬಿಟ್ಟು ಇಷ್ಟು ದಿನ ಮಾಡಿರಲಿಲ್ಲ ಅಮೇರಿಕ ಮಧ್ಯಪ್ರವೇಶ. ಈ ಹಿಂದೆ JD ವ್ಯಾನ್ಸ್ ಅವ್ರನ್ನ ಕೇಳಿದಾಗ 2 ದಿನಗಳ ಹಿಂದೆ ಇದು ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿದ್ದು, ದಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್ ಅಂತ ಸ್ಪಷ್ಟವಾಗಿ ಹೇಳಿದರು. ಆದರೆ ಯಾಕೋ ಈ ಸಂಘರ್ಷ ದೊಡ್ಡ ಮಟ್ಟಕ್ಕೆ ಹೋದರೆ ಜಾಗತಿಕವಾಗಿ ಸಮಸ್ಯೆಗಳು ಎದುರಾಗ್ಬೋದು. ಎರಡೂ ಕೂಡ ಅಣ್ವಸ್ತ್ರ ಶಕ್ತ ರಾಷ್ಟ್ರಗಳು, ಹಂಗಾಗಿ ಸಮಸ್ಯೆಗಳು ಎದುರಾಗ್ಬೋದು ಅನ್ನೋ ಕಾರಣಕ್ಕೆ ಅಮೇರಿಕ ಒಂದು ಮಧ್ಯಪ್ರವೇಶವನ್ನು ಮಾಡಿದೆ. ಇವತ್ತು ಮಧ್ಯಾಹ್ನ ಅಮೇರಿಕದ ಒಂದು ರಕ್ಷಣಾ ಕಾರ್ಯದರ್ಶಿ ರುಬಿಕಾ ಅವರು ಮೊದಲಿಗೆ ಮಾತುಕತೆ ನಡೆಸಿದ್ರು ಜೈಶಂಕರ್ ಅವ್ರ ಜೊತೆಗೆ ಮತ್ತು ಪಾಕಿಸ್ತಾನ ಕೌಂಟರ್ ಪಾರ್ಟ್ ಜೊತೆಗೆ. ಇದಾದ ಮೇಲೆ ಇಡೀ ರಾತ್ರಿ ಅಮೆರಿಕ ಅಧ್ಯಕ್ಷರೇ ಟ್ವೀಟ್ ಮಾಡಿರೋ ಪ್ರಕಾರ ಇಡೀ ರಾತ್ರಿ ಅವರು ಸಂಧಾನ ಸಭೆಗಳನ್ನ ನಡೆಸಿದ್ದಾರೆ. ಅಮೆರಿಕದಲ್ಲಿ ಈಗ ಬೆಳಗ್ಗೆ 6:30 ಆಗಿದೆ. ಅಂದರೆ ಇಡೀ ರಾತ್ರಿ ಅಮೆರಿಕದಲ್ಲಿ ಈ ಕುರಿತಾಗಿ ಚರ್ಚೆ ನಡೆಸಿ ಬೆಳಗ್ಗೆ ಒಂದು ಟ್ವೀಟ್ ಮಾಡೋದ್ರ ಮೂಲಕ ಭಾರತೀಯರಿಗೆ ಒಂದು ಸೀಸ್ ಫೈರ್ ಅಂತ ಹೇಳಿದ್ರು. ಇದೊಂದು ಭಾರಿ ಕುತೂಹಲಕರ ಸಂಗತಿ ಇರೋದವ್ರೆ. ಏನಂದರೆ ಸೀಸ್ ಫೈರ್ ಅಂತ ಡೊನಾಲ್ಡ್ ಟ್ರಂಪ್ ಹೆಂಗೆ ಹೇಳ್ತಾರೆ ಅಂತ. ಕದನನೇ ಘೋಷಣೆ ಆಗಿಲ್ಲ, ನಾವು ಕದನನೇ ಮಾಡ್ತಿಲ್ಲ, ಕದನ ವಿರಾಮನ ಹೆಂಗ್ ಘೋಷಣೆ ಮಾಡ್ತಾರೆ, ಅದು ಟ್ರಂಪ್ ಹೆಂಗ್ ಘೋಷಣೆ ಮಾಡಕ್ಕೆ ಕಾರಣ ಅಂತ. ಹೌದು, ಅದಕ್ಕೆ ಒಂದು ಉತ್ತರ ಏನಂದ್ರೆ, ಪಾಕಿಸ್ತಾನದಲ್ಲಿ ಭಯೋತ್ಪಾದಕರನ್ನ ಹುಟ್ಟೆ ಹಾಕಿದ್ದು, ಭಯೋತ್ಪಾದಕರನ್ನ ಪೋಷಿಸೋದಕ್ಕೆ ಬೇಕಾದಂತ ಸಂಪನ್ಮೂಲಗಳನ್ನ ಒದಗಿಸೋದು, ಬೇಕಾದಂತ ಯುದ್ಧ ವಿಮಾನಗಳನ್ನ ಕೊಟ್ಟು ಯುದ್ಧೋನ್ಮಾದವನ್ನ ತುಂಬೋದು, ಅದು ಯಾರು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಅದನ್ನ ಸಾರಿ ಸಾರಿ ಯಾರು ಹೇಳಬೇಕಾಗಿಲ್ಲ. ಆದರೆ ಟ್ರಂಪ್ ಅವ್ರಿಗೊಂದು ಅದಿದೆ ಅಲ್ಲ, ಕೆಟ್ಟ ಚಟ್ಟ ದೊಡ್ಡಣ್ಣ ಆಗಬೇಕು ಅಂತ, ಇರಲಿ ಬಿಡಿ. ಬಟ್ ಅಲ್ಲೊಂದು ಪದ ಇದೆ, ಕಾಮನ್ ಸೆನ್ಸ್ ಅನ್ನೋ ಪದ. ನೀವು ಇಂಗ್ಲಿಷ್ ಮೀಡಿಯಮ್ಮಾ? ಸ್ವಲ್ಪ ಸ್ವಲ್ಪ. ನಾವು ಕನ್ನಡ ಮೀಡಿಯಮ್ಮು. ಕಾಮನ್ ಸೆನ್ಸ್ ಅಂತ ಅಂದರೆ ಒಂದು ಆ ಪದದ ಸರಿಯಾದ ಅರ್ಥ ಏನು? ಕಾಮನ್ ಸೆನ್ಸ್ ಅಂದ್ರೆ ಸಾಮಾನ್ಯ ಪ್ರಜ್ಞೆ, ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಅನ್ನೋದು ಯೋಚನೆ ಮಾಡಿದೆ ಭಾರತ ಮತ್ತು ಪಾಕಿಸ್ತಾನ. ಕಂಗ್ರ್ಯಾಚುಲೇಷನ್ಸ್ ಅಂತ ಏನು ಟ್ರಂಪ್ ಬರ್ಕೊಂಡಿದಾರಲ್ಲ, ಏನದು ಕಾಮನ್ ಸೆನ್ಸು? ಅಂದ್ರೆ ಕಾಮನ್ ಸೆನ್ಸ್ ನಿಮ್ಗಿಲ್ಲ, ನಮಗಿದೆ ಅಂತ ಅವರು ಹೇಳ್ತಿದ್ದಾರೆ. ನಾವು ಭಯೋತ್ಪಾದಕರ ವಿರುದ್ಧ ಹೋರಾಟಕ್ಕೆ ಇಳಿದ್ವಾ? ಸಾಮಾನ್ಯ ಜ್ಞಾನ ಇಲ್ಲದೇನೆ ಉಗ್ರವಾದವನ್ನ ಬೆಳೆಸ್ತಾ ಇರುವಂತ ಪಾಕಿಸ್ತಾನದ ವಿರುದ್ಧ ನಾವು ಹೋರಾಟಕ್ಕೆ ಇಳಿದ್ವಾ? ಯಾವ ಕಾಮನ್ ಸೆನ್ಸ್ ಇವಯ್ಯ ಮಾತಾಡ್ತಾ ಇರೋದು? ಸಾಮಾನ್ಯವಾಗಿ ಏನಾಗುತ್ತೆ, ಇವಾಗ ಇಬ್ರು ಹುಡುಗರು ಕಿತ್ತಾಡ್ಕೊಳ್ಳುವಾಗ ದೊಡ್ಡವರೊಬ್ರು ಬಂದು ಇಬ್ರಿಗೂ ಒಟ್ಟಿಗೆ ಬೈತಾರೆ. ಅದು ಇದನ್ನ ಆತರ ಅಂತ ಅನ್ಕೊಬೇಕೇನೋ ಗೊತ್ತಿಲ್ಲ. ಆದ್ರೆ ಭಾರತ ಆ ಸ್ಥಿತಿಯಲ್ಲಿ ಇಲ್ಲ 100%. ಆದ್ರೆ ಅವರು ಇಂಡೈರೆಕ್ಟ್ ಆಗಿ ಹೇಳಿಸಿಕೊಳ್ಳುವಷ್ಟು ವಿವೇಕಹೀನವಾಗಿ ಅಥವಾ ಆ ತರ ಸಿಚುವೇಶನ್ ಅಲ್ಲಿ ಏನಿಲ್ಲ. ಆದ್ರೆ ಅವರು ಇಂಡೈರೆಕ್ಟ್ ಆಗಿ ಪಾಕಿಸ್ತಾನ ಒಂದಕ್ಕೆ ಬೈಯೋದಕ್ಕೆ ಸಾಧ್ಯ ಆಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಜನರಲ್ ಆಗಿ ಹೇಳಿರ್ಬೋದು. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ, ಹೌದು, ಇನ್ನೊಂದೇನಂದ್ರೆ ಟ್ರಂಪ್ ಅವರ ಮಾತುಗಳನ್ನ
ಇದು ಅಮೆರಿಕಾದಲ್ಲಿರೋರೇ ಕೆಲವು ಸತಿ ಸೀರಿಯಸ್ ಆಗಿ ತೊಗೊಳಲ್ಲ. ಯಾಕೆಂದರೆ ಟ್ರಂಪ್ ಇವಾಗ ನೀವು ಇತ್ತೀಚಿನ ಎಲ್ಲ ಡೆವಲಪ್ಮೆಂಟ್ಗಳು ನೋಡ್ತಿರ್ಬೋದು. ಏನು ಟ್ಯಾರಿಫ್ ವಾರ್ ಅಂತ ಶುರು ಮಾಡಿದ್ರಲ್ಲ, ಇವತ್ತು ಬೆಳಗ್ಗೆ ಇಷ್ಟು ಟ್ಯಾರಿಫ್ ಅನ್ನೋರು ನಾಳೆ ವಾಪಸ್ ತಗೊಳೋರು, ನಾಡದ್ದು ಮತ್ತೆ ಟ್ಯಾರಿಫ್ ಅನ್ನೋರು ಮತ್ತೆ ವಾಪಸ್ ತಗೊಳೋರು. ಹಂಗಾಗಿ ಟ್ರಂಪ್ ಮಾತುಗಳಿಗೆ, ಟ್ರಂಪ್ನ ಒಂದು ಪೋಸ್ಟ್ಗಳಿಗೆ ಅಷ್ಟೊಂದು ಮಹತ್ವ ಕೊಡುವ ಅಗತ್ಯ ಇಲ್ಲ. ಆದರೆ ವಿಶ್ವದ ಒಂದು ಪ್ರಬಲ ರಾಷ್ಟ್ರ ಆಗಿ ಅದರ ಅಧ್ಯಕ್ಷ ಆಗಿ ಅವ್ರು ಆಡಿರೋ ಮಾತಿಗೆ ಒಂದು ತೂಕ ಇರುತ್ತೆ. ಆದರೆ ಅವರು ಈ ರೀತಿಯಾದ ಕೆಲವೊಂದು ಪದಗಳನ್ನ ಬಳಸ್ತಾರಲ್ಲ, ಅದರಲ್ಲೂ ಮೊದಲನೇ ಪದ ಸೀಸ್ ಫೈರ್ ಅಂತ. ಯುದ್ಧನೇ ಘೋಷಣೆ ಆಗಿಲ್ಲ, ಅವ್ರಂಗೆ ಸೀಸ್ ಫೈರ್ ಅಂತಾರೆ. ಸಂಘರ್ಷ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಅಂತ ಏನಾದರೂ ಹೇಳ್ಬೋದಾಗಿತ್ತು. ಅಲ್ಲಿ ಸೀಸ್ ಫೈರನ್ನ ಮಾತು ಬರೋ ಅಗತ್ಯ ಇರಲಿಲ್ಲ. ಆದರೆ ಒಂದು ನಾವು ಟೆಕ್ನಿಕಲಿ ಅನ್ಕೊಬೇಕೇನಂದ್ರೆ ಕದನ ವಿರಾಮನ ಅಮೆರಿಕಾದ ಅಧ್ಯಕ್ಷರಿಗೆ ನಂದೆಲ್ಲಿ ಇಡ್ಲಿ ಅನ್ನೋ ಚಟ ಭಾಳ ಅವರಿಗೆ ಇರುತ್ತೆ ಅದೆಲ್ಲ. ಓಕೆ, ಥ್ಯಾಂಕ್ ಯು ದಿಲೀಪ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ಥ್ಯಾಂಕ್ಸ್ ಲಾಟ್.